ಓ ಹಾಂ ಹಾಂ ಹೆಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫೈನಲಿ ನಾವು ಡಿಸೈರ್ ಡ್ರೋನ್ ತೊಗೊಂಡಿದ್ದೀವಿ. ಇದರ ಡೀಟೇಲ್ಸು ಇನ್ನೊಂದು ಯೂಟ್ಯೂಬ್ ಚಾನಲ್ ಬಿಟ್ಟಿದ್ದಾರೆ. ಅದರ ವಿಡಿಯೋ ಬಗ್ಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಆ ಪೇಜ್ನ ವಿಸಿಟ್ ಮಾಡಿ. ಅಷ್ಟೊಂದು ಗೊತ್ತಿಲ್ಲ, ಫಸ್ಟ್ ಟೈಮ್ ನೋಡ್ತಾ ಇರೋದು, ತುಂಬ ಖುಷಿ ಆಗ್ತಾ ಇದೆ. ಓ ಹಾಂ, ನಂಗೆ ಗೊತ್ತಿಲ್ಲ ಅಪ್ಪು ಇನ್ನೂ. ಇದಕ್ಕೆ ಅಮೌಂಟ್ ಎಷ್ಟಾಯಿತು ಏನು ಎಲ್ಲನೂ ಬೇರೆ ಚಾನಲಲ್ಲಿ ನಮ್ಮ ವಿಡಿಯೋ ಇದೆ. ಸೊ ಅದು ಲಿಂಕ್ ಹಾಕಿರ್ತೀನಿ, ಹೋಗಿ ಒಂದು ಸರ್ತಿ ಚೆಕ್ ಮಾಡಿ. ಫೈನಲಿ ಅಂದ್ಕೊಂಡಂಗೆ ಡಿಜೈ ಡ್ರೋನ್ ತೊಗೊಂಡ್ವಿ. ಸೊ ಹಾಗೆ ನಮ್ಮ ವಿಲೇಜಿಗೆ ಬಂದಿದ್ದೀವಿ. ನಮ್ಮ ನೇಟಿವ್ ಪ್ಲೇಸು ಯಾವುದು ಏನು ಅಂತ ಹೇಳ್ತಾ ಹೋಗ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡ್ತಾ ಇರಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇದು ವಿಜಯಪುರದಿಂದ 50 ಕಿಲೋಮೀಟ್ರ್ ಆಗುತ್ತೆ. ಇದು ನಮ್ಮೂರು, ಉತ್ತರ ಕರ್ನಾಟಕ. ನಾವು ಉತ್ತರ ಕರ್ನಾಟಕದವರು. ಯಾವತ್ತೂ ನಾವು ಫ್ಯಾಮ್ಲಿ ಬಗ್ಗೆ ಮತ್ತು ನಮ್ಮ ನೇಟಿವ್ ಬಗ್ಗೆ ಜಾಸ್ತಿ ವಿಡಿಯೋಸ್ ಮಾಡಿಲ್ಲ. ಇದು ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾ ಇರೋದು. ಸೊ ಎಲ್ಲ ನೋಡಿ ಗೊತ್ತಾಗುತ್ತೆ. ನಮ್ಮ ಫ್ಯಾಮ್ಲಿ, ಫುಲ್ ಫ್ಯಾಮ್ಲಿ ಮತ್ತು ನಮ್ಮೂರು ಇದೇನು ನೋಡ್ತಾ ಇದ್ದೀರಾ, ನಮ್ಮೂರದು ಒಂದು ಚಿಕ್ಕ ಸ್ಕೂಲ್ ಇದೆ. ಚಿಕ್ಕ ಸ್ಕೂಲ್ ಇದು ನಮ್ಮ ಮನೆ ಹತ್ರನೇ ಮೇಲ್ಗಡೆ ನಿಂತ್ಕೊಂಡು ಡ್ರೋನ್ ಎಲ್ಲ ಶೂಟ್ ಮಾಡಿದ್ದು. ಸೊ ಅಲ್ಲಿ ಯಾರೂ ನೋಡಿಲ್ಲ ಡ್ರೋನು, ಮಕ್ಕಳೆಲ್ಲ ಎಲ್ಲರೂ ನೋಡಿದ್ರು ಚೆನ್ನಾಗಿ, ಏನು ಅಂತ ಕೇಳ್ತಾಯಿದ್ರು. ಇದೆಲ್ಲ ನಮ್ಮ ಊರು, ತುಂಬ ಚಿಕ್ಕದಾಗಿದೆ, ಅಷ್ಟೊಂದು ದೊಡ್ಡದಾಗೇನಿಲ್ಲ ಊರು, ಹಳ್ಳಿ ಅಲ್ವಾ. ಸೊ ಇದೆಲ್ಲ ದೇವಸ್ಥಾನ, ಒಂದು 2-3 ಚೆನ್ನಾಗಿರೋ ದೇವಸ್ಥಾನಗಳಿವೆ ಅಷ್ಟೇ. ಬರೀ ಗ್ರೀನಿಶ್ ನೋಡ್ಬೋದು. ಇದು ನಮ್ಮೂರಿನ ಒಂದು ಚಿಕ್ಕ ಹನುಮಂತನ ದೇವಸ್ಥಾನ. ಸೊ ಯಾರೇ ಫಸ್ಟ್ ಬಂದರೂ ಈ ದೇವಸ್ಥಾನಕ್ಕೆ ನಾವು ಫಸ್ಟ್ ಮದುವೆ ಇಲ್ಲಿಂದನೇ ಈ ಫಸ್ಟ್ ದೇವರಿಗೆ ಕರ್ಕೊಂಬಂದೆ, ಆಮೇಲೆ ಮನೆ ಕರ್ಕೊಂಡು ಹೋಗ್ತಾರೆ. ಸೊ ಇದೇ ಏನು ರೋಡ್ ಕಾಣ್ತಾ ಇದೆಯಲ್ಲ, ಇದೇ ಮೇನ್ ರೋಡು. ಇದೇ ನಾವು ಊರು ಎಂಟ್ರಿ ಆಗೋಕ್ಕೆ. ಇದೇ ನೋಡಿ ನಮ್ಮದೊಂದು ಚಿಕ್ಕ ವಿಲೇಜು. ಇದು ನಮ್ಮೂರಿನ ಒಂದು ಕೆರೆ. ಈ ಕೆರೆ ನೀರೇ ಎಲ್ರಿಗೂ ಸಪ್ಲೈ ಆಗುತ್ತೆ ಅಲ್ಲಿ ನಮಗೆ. ಫೈನಲಿ ನನ್ನ ಸೆಕೆಂಡ್ ಬೇಬಿನ ಕರ್ಕೊಂಡು ಊರಿಗೆ ಬಂದ್ವಿ. ನಾವಿರೋದೆಲ್ಲ ಬೆಂಗಳೂರಲ್ಲೇ, ಬಟ್ ನಮ್ಮದು ವಿಲೇಜು ನಂದಿರ್ಗಿ ಅಂತ. ಸೊ ಫಸ್ಟ್ ವಿಲೇಜ್ಗೆ ಹೋಗ್ಬಿಟ್ಟೆ, ಆಮೇಲೆ ನಾವು ಬೆಂಗಳೂರಿಗೆ ಬಂದಿದ್ದು. ಫಸ್ಟ್ ಊರಿಗೆ ಕರ್ಕೊಂಬಂದ್ವಲ್ಲ, ಅಲ್ಲಿ ಸುಮ್ಮನೆ ಸಿಂಪಲ್ಲಾಗಿ ವೆಲ್ಕಮ್ ಮಾಡಿದ್ರು. ಹಳ್ಳಿ ಅಲ್ವಾ, ಸೊ ಜಾಸ್ತಿ ಏನೂ ಸಿಗಲ್ಲ. ಸೊ ಇರೋದ್ರಲ್ಲೇ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು. ಇವರು ನಮ್ಮ ಮನೆಯವ್ರ ಅಕ್ಕ. ಫೈನಲಿ ನನ್ನ ಮಗಳನ್ನ ಕರ್ಕೊಂಡ್ಬಂದ್ವಿ ನಮ್ಮ ಊರಿಗೆ. ಸಾಕತ್ತೆ ಕೆಂಪಾತು ಕೆಂಪಾಲಿ ಆಕಿ ಗೋಣ ಒಮ್ಮೆ ಮುಂತಾಳ ಓರಪ್ಪ ಸೋರ್ಸ್ ಫಸ್ಟ್ ಬರ್ಗ ಲಕ್ಷ್ಮೀ ಬಿಡ್ತಾವ ಸಾಕು.
ತೊಟ್ಲು ಶಾಸ್ತ್ರ ಮಾಡೋಣ ಅಂದ್ಕೊಂಡ್ವಿ. ಅವತ್ತು ಮುಹೂರ್ತ ಬೇರೆ ಏನೋ ಚೆನ್ನಾಗಿರಲಿಲ್ಲ ಅಂತೆ, ಮತ್ತು ಇವ್ರಿಗೆ ಬೇರೆ ಲೀವ್ ಇರಲಿಲ್ಲ. ಹಂಗಾಗಿ ವಾಪಸ್ ಬೆಂಗ್ಳೂರು ಬರಬೇಕಿತ್ತು. ಅದಕ್ಕೆ ಸುಮ್ಮನೆ ಎಲ್ಲರೂ ಸೇರಿದ್ರು ಮಗು ನೋಡೋಕ್ಕಂತ ಎಲ್ಲರೂ ಬಂದರು. ಹಾಗೆ ಸುಮ್ಮನೆ ಮಾತಾಡ್ಕೊಂಡು ಕುಂತ್ವಿ. ಸ್ವಲ್ಪ ಎಲ್ಲರೂ ಸೇರೋದೇ ಒಂದು ಚಂದ ಅಲ್ವಾ. ಸೊ ಮನೇಲಿ ಸಿಂಪಲಾಗಿ ಒಂದು ಲಕ್ಷ್ಮೀ ಪೂಜೆ ಇಟ್ಕೊಂಡಿದ್ರು. ಹಾಗೆ ಈವ್ನಿಂಗು ಎಲ್ಲ ಪೂಜೆ ಎಲ್ಲ ಮಾಡಿದ್ವಿ ಚೆನ್ನಾಗಿ ಎಲ್ಲರೂ ಸೇರಿ. ನಮ್ಮ ಅಂಗಡಿಲೇ ಪೂಜೆ ಮಾಡಿದ್ವಿ. ಪೂಜೆ ಎಲ್ಲ ಮುಗಿಸಿ ನಾವು ನೆಕ್ಸ್ಟ್ ಡೇ ಹೊರಟಿದ್ದು ವಾಪಸ್ ಬೆಂಗಳೂರಿಗೆ. ಇದೇ ನೋಡಿ ನಮ್ಮ ಫ್ಯಾಮ್ಲಿ, ನಮ್ಮ ಅತ್ತೆ ಮಾವ, ನಮ್ಮ ಭಾವ, ಅಕ್ಕ ಮತ್ತು ನಮ್ಮ ಮನೆಯವ್ರ ಅಕ್ಕ ಅವರ ಎಲ್ಲರೂ ಸೇರಿನೇ ಪೂಜೆ ಮಾಡಿದ್ದು. ಇದೇ ನಮ್ಮದು ಚಿಕ್ಕದೊಂದು ಫ್ಯಾಮ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.